ಹಾಯ್ ಮೈ ಡಿಯರ್ ಪಿ ಎಸ್ ಐ ಆಸ್ಪಿರೆಂಟ್ಸ್. ಇವತ್ತು ಒಂದು ಶಬ್ದವನ್ನು ಡಿಸ್ಕಸ್ ಮಾಡ್ತೀನಿ, ಜಸ್ಟ್ ಒಂದು 2-3 ಮಿನಿಟ್ಸ್. ಬರಗಾಲದ ಪರಿಸ್ಥಿತಿಯಿಂದ ರೈತರು ಕಂಗಾಲಾಗಿದ್ದಾರೆ ಅಂತ ಒಂದು ವಾಕ್ಯ ಬರ್ಬೋದು ಅಂದ್ಕೊಳ್ಳಿ. ಕಂಗಾಲಾಗಿದ್ದಾರೆ ನೋಡಿ, ಇಲ್ಲಿ ಶಬ್ದ ವಾಟ್ ಈಸ್ ಐ ಆಮ್ ಟ್ರೈಂಗ್ ಟು ಹೈಲೈಟ್ ಟುಡೇ ಈಸ್ ಕಂಗಾಲಾಗು. ಕಂಗಾಲಾಗು ಅಂದ ತಕ್ಷಣ ನಾವು ಎಕ್ಸಾಮ್ ಹಾಲ್ನಾಗ ನಾವೇ ಕಂಗಾಲಾಗಬಾರ್ದು. ಬಿಕಾಸ್ ವಿ ಆಲ್ವೇಸ್ ಟ್ರೈ ಟು ಫೈಂಡ್ ಎಕ್ಸಾಕ್ಟ್ ವರ್ಡ್. ಕಂಗಾಲಾಗು ಅನ್ನೋದನ್ನ ಎಲ್ಲೂ ಓದೇ ಇಲ್ಲ, ನೋಡೇ ಇಲ್ಲ. ಹೆಂಗೆ ಇದಕ್ಕೆ ಇಂಗ್ಲೀಷ್ನಾಗ ಏನು ಬರೀಲಿ? ಸೊ ದ್ಯಾಟ್ ಈಸ್ ಯುವರ್ ಪ್ರಾಬ್ಲಮ್. ಸೊ ಅದಕ್ಕೆ ಅರ್ಥ ಮಾಡ್ಕೋಬೇಕು ನಾವು. ಐ ಆಲ್ವೇಸ್ ಟ್ರೈ ಟು ಸೇ ದ ಸೇಮ್ ಥಿಂಗ್. ಏನು? ಟ್ರಾನ್ಸ್ಲೇಷನ್ ಮಾಡುವಾಗ ಶಬ್ದವನ್ನು ಅರ್ಥ ಮಾಡ್ಕೋಬೇಕು. ಸೇಮ್ ವರ್ಡ್ ಬರಿಬೇಕಂತ ಎಲ್ಲಿ ಏನೂ ರೂಲ್ಸ್ ಇಲ್ಲ. ಓಕೆ. ಸೊ ಬರಗಾಲದ ಪರಿಸ್ಥಿತಿಯಿಂದ ಅಂದರೆ ಡ್ರಾಟ್ ಕಂಡೀಷನ್ ಅಂತ ಆಯಿತು. ಸೊ ಡ್ಯೂ ಟು ಈ ರೀತಿ ಈ ಕಾರಣಗಳಿಂದ ಇಂಥದರಿಂದ ಅನ್ಬೇಕಾದ್ರೆ ಡ್ಯೂ ಟು ಅಂತ ಅನ್ಬೇಕು. ಅದ್ರ ಬಗ್ಗೆ ಬೇಕಂದ್ರೆ ಮತ್ತೊಂದು ಸಲ ಮಾತಾಡ್ತೇನೆ. ಸೊ ಡ್ಯೂ ಟು ಡ್ರಾಟ್ ಕಂಡೀಷನ್ಸ್ ಅಂದರೆ ಬರಗಾಲದ ಪರಿಸ್ಥಿತಿಯಿಂದ ಈಗ ಏನು ಬರೀಬೇಕು? ರೈತರು ಕಂಗಾಲಾಗಿದ್ದಾರೆ. ಏನು ಕಂಗಾಲಾಗೋದಂದ್ರೆ ಏನು? ಒಂಥರ ಕನ್ಫ್ಯೂಸ್ ಆಗೋದು ಅಂತ ಅಂದ್ಕೊಳ್ರಿ, ಅಥವಾ ಅಂದ್ಕೊಳ್ಳಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ರಿ, ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದ್ಕೊಳ್ರಿ. ಕಂಗಾಲಾಗೋದಂದ್ರೆ ಅದೇ ಅಲ್ಲ. ಸೊ ಹಿಂಗೆ ನೀವು ಅರ್ಥ ಮಾಡ್ಕೊಂಡಾಗ ಬೇರೆ ಬೇರೆ ಶಬ್ದಗಳು ಬಂದೇ ಬರ್ತಾವೆ. ಸೊ ಡ್ಯೂ ಟು ಡ್ರಾಟ್ ಕಂಡೀಷನ್ಸ್ ದ ಫಾರ್ಮರ್ಸ್ ಆರ್ ಇನ್ ಪ್ರಾಬ್ಲಮ್, ದ ಫಾರ್ಮರ್ಸ್ ಆರ್ ಇನ್ ಡಿಸ್ಟ್ರೆಸ್, ದ ಫಾರ್ಮರ್ಸ್ ಆರ್ ಫೇಸಿಂಗ್ ಪ್ರಾಬ್ಲಮ್ಸ್, ದ ಫಾರ್ಮರ್ಸ್ ಆರ್ ಇನ್ ಟ್ರಬಲ್. ನೋಡಿರಿ ಎಷ್ಟು ಸೆಂಟೆನ್ಸ್ ಬಂತು. ಡ್ಯೂ ಟು ಡ್ರಾಟ್ ಕಂಡೀಷನ್ಸ್ ದ ಫಾರ್ಮರ್ಸ್ ಆರ್ ಇನ್ ಟ್ರಬಲ್, ದ ಫಾರ್ಮರ್ಸ್ ಆರ್ ಫೇಸಿಂಗ್ ಲಾಟ್ ಆಫ್ ಇಶ್ಯೂಸ್, the farmers are facing lot of problems, the farmers are in problems, the farmers are in confusion. ಬೇಕಾದಷ್ಟು ಬರೀರಿ, ಇದ್ರೊಳಗೆ ಯಾವ್ದು ಬೇಕಾದರೂ ಬರೀರಿ. ಸೊ ಕಂಗಾಲಾಗೋದು ಅಂತಂದರೆ ಸಮಸ್ಯೆ ಒಳಗೆ ಇರೋದು ಅಂತ ಅರ್ಥ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ವಾಕ್ಯಗಳನ್ನು ಹೇಳಿದ್ದೀನಿ. ಪ್ರಾಕ್ಟೀಸ್ ಮಾಡಿ, ಟ್ರಾನ್ಸ್ಲೇಷನನ್ನು ಕರೆಕ್ಟಾಗಿ ಅಭ್ಯಾಸ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಶಾರ್ಟ್ ವಿಡಿಯೋ.